ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋನಲ್ಲಿ ಇವತ್ತು ಮೈಸೂರು ದಸರಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೈಸೂರು ದಸರಾ, ಮೈಸೂರು ಪ್ಯಾಲೇಸ್ ಫುಲ್ ಲೈಟ್ಸಿಂದ ಫುಲ್ ಮಿಂಚಿಂಗ್. ಯಾರಿಗೆಲ್ಲ ಮೈಸೂರು ಪ್ಯಾಲೇಸ್ ಅಂದರೆ ಇಷ್ಟ ಇರಲ್ಲ. ಇನ್ನು ಮೈಸೂರು ದಸರಾನಲ್ಲಿ ತುಂಬ ಮನಸ್ಸೆಳೆಯೋದು, ಕಣ್ಣು ಎಳೆಯೋದು ಅಂತ ಅಂದರೆ ಮೈಸೂರು ಎಕ್ಸಿಬಿಷನ್ನು. ಸೊ ಎಂಟ್ರಿ ಟಿಕೆಟ್ ಇರುತ್ತೆ ಮೈಸೂರು ಎಕ್ಸಿಬಿಷನ್ಗೆ. ನಿಮಗೆ ಎಲ್ಲ ಅಲ್ಲಿ ಡಿಫ್ರೆಂಟ್ ಗೇಮ್ಸ್ ಆಗಿರ್ಬೋದು ಅಥವಾ ಆಹಾರ ಮೇಳ ಆಗಿರ್ಬೋದು ಎಲ್ಲ ನಡೀತಾ ಇರುತ್ತೆ. ಒಬ್ರಿಗೆ 40 ರೂಪಾಯಿ ಆಗಿರುತ್ತೆ ಎಂಟ್ರಿ. ಸೊ ಬನ್ನಿ ಯಾವ ರೀತಿ ಇತ್ತು ಮೈಸೂರು ಎಕ್ಸಿಬಿಷನ್ ಅಂತ ನೋಡೋಣ. ಸೊ ಈಗ ಎಂಟರ್ ಆಗ್ತಾ ಇದ್ದಾಗೇ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಅವ್ರಿಗೆ ಶೆಕೆ ಆಗಿ ಸುಸ್ತಾಗ್ಬಿಟ್ಟವೆ. ಇವನ್ಗೆ ಈ ಬೊಂಬೆ ಹಾಕೊಂಡವನಲ್ಲ ಅವನು. ಇವಾಗ ಹಿಂಗೆ ತೆಗಿಯೋಣ. ಅವನು ಮ್ಯೂಸಿಕ್ ತಕ್ಕನಂಗೆ ಮಾಡ್ತಾನೆ, ಹುಯ್ಯ ಹುಷಾ ಅಂತ. ಸದ್ಯ ನಮ್ಗೆ ಎದುರಿಸಿಲ್ಲ ನೋಡಿ, ಹುಡುಗಿ ನಿಂತಿರ್ತವನೆ. ಅಯ್ಯಯ್ಯೋ, ಓಹೋ, ಮೀಸೆ ಇಲ್ಲ ತಿರುಗ್ತಾನೆ. ಈ ಹುಡುಗಿನ ಇಟ್ಕೊಂಡು ಸರಿ ಬಾ, ಇಲ್ಲೇ ಆಗೋಯ್ತು. ನೋಡ, ಇವಾಗ ಆ ಬೊಂಬೆ ಜೊತೆ ಆಗ್ತೇನೆ ಈಗ. ಏನ್ ಮಾಡ್ದ, ಆ ಕಡೆ ಓಡೋದ. ಸೊ ನೋಡಿದ್ರಲ್ಲ, ಹೇಗನ್ನಿಸ್ತು? ಸೊ ಖುಷಿ ಆಯಿತಾ? ಸೊ ಖಂಡಿತವಾಗಿ ಖುಷಿ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಅವರೇನು ಬಟ್ಟೆ ಹಾಕ್ಕೊಂಡಿದ್ರು, ಮಾಸ್ಕ್, ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡು ಆ ರೀತಿ ವಿಭಿನ್ನವಾಗಿ ಆ ರೀತಿ ಒಂದು ಡ್ರೆಸ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಖಂಡಿತವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗೇ ಆಗುತ್ತೆ. ಬಟ್ ಅದರಿಂದ ಅವರು ಕಷ್ಟಪಟ್ಟು ಅವ್ರಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ ರೀತಿ ಆಗ್ತಾಯಿದ್ರು ಆ ಒಂದು ರಶ್ಶಲ್ಲಿ ಅಷ್ಟು ಜನಗಳ ಮಧ್ಯ ಅವಾಗಿಂದನೂ ಅಂದರೆ ಎಷ್ಟೊತ್ತಿಂದ ಮಾಡ್ತಾ ಇರ್ಬೋದು ಹೇಳಿ, ನಾವು ಇವಾಗ ಹೋಗಿ ನೋಡ್ತಾ ಇರ್ಬೋದು. ಬಟ್ ಅವರು ಪ್ರತಿನಿತ್ಯ ಅಷ್ಟು ಗಂಟೆಗಳ ಕಾಲ ಆ ರೀತಿ ಮಾಡ್ತಾಯಿದ್ರೆ ನಿಜವಾಗ್ಲೂ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಅಂತ ನನಗೆ ಗೊತ್ತು. ಆದರೂ ಅವರು ನಮಗೆಲ್ಲ ಎಂಟರ್ಟೈನ್ಮೆಂಟ್ ಆಗಲಿ, ನಾವು ದಸರಾಗೆ ಹೋಗೋದೇ ಒಂದು ಒಳ್ಳೆಯ ಸಮಯ ಕಳೆಯೋದಕ್ಕಲ್ವ. ಹಾಗಾಗಿ ಜನಗಳನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅವರು ಆ ರೀತಿಯ ಒಂದು ಡ್ರೆಸ್ ಕೋಡ್ ಹಾಕ್ಕೊಂಡು ಕಷ್ಟಪಟ್ಟು ಅವರು ಡ್ಯಾನ್ಸ್ ಎಲ್ಲ ಮಾಡಿ ಎಂಟರ್ಟೈನ್ ಮಾಡ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು ಅವರು ಎಂಟರ್ಟೈನ್ ಮಾಡಿದ್ದು. ಬ್ಲೂ ಕಲರ್ ಡ್ರೆಸ್ ಅವ್ರೇನು ಹಾಕ್ಕೊಂಡಿದ್ರು ಅವರಂತೂ ತುಂಬ ಎಂಟರ್ಟೈನ್ ಮಾಡ್ತಾಯಿದ್ರು. ಜನಕ್ಕೆ ತುಂಬ ಖುಷಿ ಆಗ್ತಿತ್ತು. ಇನ್ನು ಮೈಸೂರು ದಸರಾ ವಿಶೇಷತೆ ಏನಂತ ಅಂದರೆ ಇಲ್ಲಿ ಆಹಾರ ಮೇಳ ಅಂದರೆ ಫುಡ್ ಮೇಳ ಏನು ನಡೀತಾ ಇದೆ ಈ ವರ್ಷ, ತುಂಬ ಬೇರೆ ಬೇರೆ ಅಭಿರುಚಿಯಾದಂತಹ ಫುಡ್ ಕಲೆಕ್ಷನ್ಸ್ ಆಗಿರ್ಬೋದು. ಅಂದರೆ ಫುಡ್ಡಲ್ಲೇ ವೈವಿಧ್ಯಮಯವಾದಂತಹ ಆಹಾರಗಳು, ಗೋಬಿ ಮಂಚೂರಿ ಆಗಿರ್ಬೋದು, ಮಸಾಲ ಪೂರಿ ಆಗಿರ್ಬೋದು, ಅಥವಾ ಪಿಜ್ಜಾ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ನಾನ್ ವೆಜ್ ಅಥವಾ ಮಶ್ರೂಮ್ ಬಿರಿಯಾನಿ, ಹೀಗೆ ತುಂಬ ವಿಶಿಷ್ಟವಾಗಿರುವಂತಹ ತಿನಿಸುಗಳು ಅಥವಾ ತಿಂಡಿಗಳು, ಆಹಾರಗಳು ಇಲ್ಲಿ ತುಂಬ ಚೆನ್ನಾಗಿತ್ತು. ಇನ್ನೂ ಆರ್ಕಿಟೆಕ್ಚರ್ಗೆ ಬಂದರೆ ಈ ರೀತಿಯಾಗಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಆಫೀಸಸ್ ಆಗಿರ್ಬೋದು, ಗೌರ್ಮೆಂಟ್ ಬಿಲ್ಡಿಂಗ್ಸ್ನಾಗಿರ್ಬೋದು, ಅಥವಾ ಅವ್ರದ್ದು ಒಂದು ಗೌರ್ಮೆಂಟ್ ಯೋಜನೆ ಏನಿದೆ ಅದನ್ನೆಲ್ಲ ಈ ರೀತಿಯಾದಂಥ ಒಂದು ಆರ್ಕಿಟೆಕ್ಚರ್ನ ಮೂಲಕ ತೋರಿಸುವಂತಹ ಒಂದು ಪ್ರಯತ್ನ ಸಹ ಮಾಡಿದರು.
ಇನ್ನು ಆಟಕ್ಕೆ ಬಂದರೆ ಇಲ್ಲಿ ಈ ರೀತಿಯಾದಂತಹ ವಿಶೇಷವಾಗಿರುವಂತಹ ಆಟ ಯಾರಿಗೆ ತಾನೇ ಇಷ್ಟ ಆಗಿರಲ್ಲ, ನೋಡೋಕ್ಕೆ ಖುಷಿ ಆಗುತ್ತೆ. ಇದನ್ನು ಆಡಬೇಕು ಅಂತ ಹತ್ರ ಹೋದರೆ ನಿಜವಾಗ್ಲೂ ಭಯ ಆಗುತ್ತೆ, ಅಷ್ಟು ಭಯ. ಯಾಕಂದರೆ ಆ ಹೈಟ್ ಆಗಿರ್ಬೋದು ಅದೆಲ್ಲ ತುಂಬ ಭಯ ಬರ್ಸುತ್ತೆ. ಬಟ್ ಇದನ್ನೆಲ್ಲ ಆಡೋದಕ್ಕೆ ತುಂಬ ಖುಷಿನೂ ಸಹ ಆಗುತ್ತೆ. ಭಯ ಒಬ್ರಿಗಾದರೆ ಇನ್ನೂ ಖುಷಿ ಸಹ ಆಗುತ್ತೆ. ತುಂಬ ಕಿರ್ಚ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಗೇಮ್ಸು ಏನಿರುತ್ತೆ ಒಂದೊಂದು ಗೇಮ್ಸ್ಗೂ ಎಂಟ್ರಿ ಟಿಕೆಟ್ ಇರುತ್ತೆ. ಅಂದರೆ ಗೇಮ್ಸ್ಗೆ ಯಾವ್ಯಾವ ಗೇಮ್ಸ್ ಆಡಬೇಕು ಅಂದ್ಕೊಂಡಿದ್ದೀರ ತುಂಬ ಗೇಮ್ಸ್ಗೆ ಟಿಕೆಟ್ ಸಹ ಇದ್ದೇ ಇರುತ್ತೆ. ಸೊ ಈ ಒಂದು ಗೇಮ್ಸ್ಗೆ ನಿಮ್ಗೆ ಆಲ್ಮೋಸ್ಟ್ 200 ರೂಪಾಯೋ 150 ರೂಪಾಯೋ ಇರುತ್ತೆ ಅನಿಸುತ್ತೆ. ಸೊ ತುಂಬ ಈಗ ಈ ಪ್ರೈಸ್ ಇದೆ. ಇನ್ನು ಆ್ಯಕ್ಚುಯಲ್ ದಸರಾ ಏನು ಆಯುಧ ಪೂಜೆ ಆಗಿರ್ಬೋದು ಅಥವಾ ಮೇಯ್ನ್ ದಸರಾ ಏನು ಬರುತ್ತೆ ಲಾಸ್ಟ್ 3 ದಿನ ಇನ್ನು ನಿಮಗೆ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ. ಸೊ ಇದೊಂದು ಗೇಮ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಗೇಮ್, ಈ ಗೇಮೇನೂ ಅಷ್ಟೇ, ಇದಕ್ಕೂ ಅಷ್ಟೇ ನಿಮಗೆ 100 ರುಪೀಸ್ ಏನೋ ತೊಗೊಂಡ್ರು ಈ ದಿನ ನಾವು ಹೋದಾಗ. ಮುಂದೆ ಇದು ಹೆಚ್ಚಾಗೋ ಸಾಧ್ಯತೆ ಸಹ ಇರುತ್ತೆ. ಆದರೆ ಹೋಗಿರೋದೇ ನಾವು ನೋಡಿ ಖುಷಿ ಪಡೋದಕ್ಕೆ ಆಡೋದಕ್ಕಲ್ವ. ಹಾಗಾಗಿ ಸೊ ಹೋದಾಗ ಯಾವುದಾದ್ರೂ ಒಂದು ಗೇಮ್ ಅಂದರೆ ನಿಮಗೆ ಭಯ ಇಲ್ಲ, ಯಾವುದು ಭಯ ಕಡಿಮೆ ಇರುತ್ತೆ ಅಂಥದ್ದನ್ನು ನೋಡ್ಕೊಂಡು ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ನೋಡಿಕೊಂಡು ಆಡಬೇಕಾಗತ್ತೆ. ಯಾಕಂತಂದರೆ ಇದೆಲ್ಲ ತುಂಬ ಹೈಟಲ್ಲಿ ಆಡ್ತಾ ಇರ್ತೀವಿ, ಸ್ಪೀಡಾಗಿ ತಿರುಗ್ತಾ ಇರುತ್ತೆ. ಹೆಚ್ಚು ಕಮ್ಮಿ ಆಗಬಾರ್ದು ಅಂತಂದರೆ ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಡ್ಬೋದು. ಬಟ್ ಮ್ಯೂಸಿಕ್ ಅಂತೂ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ನಾನು ಕಂಟಿನ್ಯೂಸ್ ಆಗಿ ಎಲ್ಲನೂ ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕಂತಂದರೆ ಕಾಪಿರೈಟ್ಸ್ ಇಶ್ಯೂ ಆಗಿಬಿಡುತ್ತೆ. ಹಾಗಾಗಿ ನಾನು ಅದ್ರದ್ದು ಅಲ್ಲಿ ಫುಲ್ ಸಾಂಗ್ಸೇ ಬರ್ತಾಯಿತ್ತು. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಅದು ಹಾಕೋಕ್ಕಾಗಲ್ಲ. ಇಲ್ಲಾಂದರೆ ಅಲ್ಲಿ ಏನು ಕಿರ್ಚ್ತಾಯಿದ್ರು ಎಲ್ಲ ನಿಮಗೆ ಆ ವೈಬ್ಸ್ ಗೊತ್ತಾಗ್ತಾಯಿತ್ತು. ಮೈಸೂರು ದಸರಾ ಅಂತೂ ತುಂಬ ತುಂಬ ಚೆನ್ನಾಗಿತ್ತು. ಎಕ್ಸಿಬಿಷನ್ಗೆ ನೀವು ಮಿಸ್ ಮಾಡಲೇಬೇಡಿ. ಮೈಸೂರು ಪ್ಯಾಲೇಸ್ ಖಂಡಿತವಾಗಿ ಆ ಲೈಟ್ಸ್ ಎಲ್ಲ ಏನು ಹಾಕಿರ್ತಾರೆ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಆ್ಯಕ್ಚುಲಾಗಿ ಇನ್ನೂ ನಿಮಗೆ ಮೈಸೂರು ದಸರಾ ಫೀಲಿಂಗ್ ಬರಬೇಕು, ನಿಮಗೆ ಆ್ಯಕ್ಚುಲಾಗಿ ದಸರಾ ವೈಬ್ಸ್ ಬರಬೇಕು ಅಂತಂದರೆ ಎಕ್ಸಿಬಿಷನ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಪ್ಯಾಲೇಸ್ ಹಿಂದೆಗಡೆನೇ ಇದು ಎಕ್ಸಿಬಿಷನ್ ನಡೀತಾ ಇರುತ್ತೆ, ತುಂಬ ಹತ್ರದಲ್ಲೇ. ಸೊ ಹಾಗಾಗಿ ನೀವು ಎಕ್ಸಿಬಿಷನ್ನ ಮಿಸ್ ಮಾಡ್ಕೊಬೇಡಿ. ನಾನು ಆಡಿದೆ ಆಯ್ತಾ, ಅಯ್ಯೋ ಅದು ಬಾಯಿಗೆ ಹೋಗುತ್ತೆ, ಅದು ಗೊತ್ತಾ ಎಷ್ಟು ಬೇರೆ ಆಯ್ತು. ಚಿಕ್ಕ ಮಕ್ಳಿಗೂ ಅಷ್ಟೇ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸು ಆ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟಲ್ಲೂ ಅಷ್ಟೇ ಚಿಕ್ಕ ಮಕ್ಕಳಿಗೆ ಆಡೋದಕ್ಕೆಲ್ಲ ತುಂಬ ವ್ಯವಸ್ಥಿತೆ ಮಾಡಿದರು. ಇನ್ನು ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲನೂ ಇತ್ತು. ಇನ್ನು ನೋಡಿ ಇದು ಡ್ಯಾನ್ಸ್ ಆಡ್ತಾಯಿದ್ದಾರೆ. ಸೊ ಇದಾಗಿತ್ತು ಎಕ್ಸಿಬಿಷನ್ ಯಾವ ರೀತಿ ಇತ್ತು ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಮೈಸೂರು ದಸರಾ ನೋಡೋಕೆ ಹೋಗ್ತೀರಾ ಎಕ್ಸಿಬಿಷನ್ನ ಮಿಸ್ ಮಾಡ್ಕೊಳ್ಬೇಡಿ, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.